ಧರ್ಮಸ್ಥಳದ ರತ್ನಗಿರಿ ಬೆಟ್ಟದ ತಪ್ಪಲಿನಲ್ಲಿ ಆಗಿರೋದೇನು ಮತ್ತೊಂದು ಫ್ಲಾಪ್ ಶೋ. ಅಲ್ಲಲ್ಲ ಇಲ್ಲಿ ಇಲ್ಲಲ್ಲ ರೀ ಅಲ್ಲಿ ಅಂತ ಜಾಗ ತೋರಿಸ್ತಾನೇ ಇದ್ದೇನೆ. ಪಾಪ IPS ಆಫೀಸರ್ಸ್ಗಳಿಗೆ ಗುಂಡಿ ತೆಗೆದು ಅಭ್ಯಾಸ ಇತ್ತೋ ಇಲ್ಲೋ ನನಗಂತೂ ಗೊತ್ತಿಲ್ಲ. ಇದೇ ತೋಟ ಗೀಟ ಏನಾದರೂ ಇದ್ರೆ ಗುಂಡಿ ತೆಗೆದು ಅಭ್ಯಾಸ ಇರುತ್ತೆ. ಬಟ್ ತೋಟ ಇಲ್ಲದೆ ಇದ್ದಿದ್ರೆ ಅದನ್ನೂ ಒಂದು ಅನುಭವ ನಿಮಗೆ ತೋರಿಸ್ತೀನಿ ಬನ್ನಿ ಅಂತ ಕರೆಸ್ಬಿಟ್ಟು ಈ ಅನುಭವವನ್ನು ತೋರಿಸ್ತಾ ಇದ್ದಾರಾ ಏನು ಕತೆ ನನಗೆ ಅರ್ಥ ಆಗ್ತಿಲ್ಲ. ಅದರ ಜೊತೆಗೆ ದ ಗೇಮ್ ಕಂಟಿನ್ಯೂ ಆಗೋ ರೀತಿಯಲ್ಲಿ ಕಾಣಿಸ್ತಾ ಇದೆ, ಶೋ ಕಂಟಿನ್ಯೂ ಅನ್ನೋ ರೀತಿಯಲ್ಲಿ. ಇದನ್ನ ಇಲ್ಲಿ ನಿಲ್ಲಿಸಬಾರದು, ಇದನ್ನು ಮುಂದುವರಿಸ್ತಾ ಇರಬೇಕು. ಏನಾದರೂ ಆಗಲಿ, ಹೇಗಾದರೂ ಇರಲಿ, ಒಟ್ಟಿನಲ್ಲಿ ಇದನ್ನು ಮುಂದುವರಿಸ್ತಾ ಇರಬೇಕು, ಟಾಕಲ್ಲಿ ಇರಬೇಕು, ಚಾಲ್ತಿಯಲ್ಲಿರಬೇಕು ಅನ್ನೋ ರೀತಿಯಲ್ಲೇ ಇದ್ದಂಗೆ ಕಾಣಿಸ್ತಾ ಇದೆ ಇದನ್ನು ನೋಡ್ತಾ ಇದ್ರೆ. ಬಟ್ ಕನ್ಕ್ಲೂಷನ್ಗೆ ಬರೋದು ಬೇಡ. ನನ್ನ ಸಹೋದ್ಯೋಗಿ ದೀಪಕ್ ಜೈನ್ ನನ್ನ ಸಂಪರ್ಕದಲ್ಲಿದ್ದಾರೆ, ನಾರಾಯಣಗೌಡ ಕೂಡ ಸಂಪರ್ಕದಲ್ಲಿದ್ದಾರೆ. ದೀಪಕ್ ಜೈನ್, ಈಗ ದ ಶೋ ಕಂಟಿನ್ಯೂ ಅನ್ನೋ ರೀತಿಯಲ್ಲಿ, ಶೋ ಆನ್ ಅಂತ ಏನು ಕರಿತೀವಿ, ಹಾಗೆ ಈ ಏನು ಬೆಳವಣಿಗೆ ನಡೀತಾ ಇದೆ ಇದು ಎಲ್ಲೂ ನಿಲ್ಲಬಾರದು, ಇದು ಹೀಗೆ ಟಾಕಲ್ಲಿರಬೇಕು, ಮಾತುಕತೆಯಲ್ಲಿರಬೇಕು ಅನ್ನೋ ನಿಟ್ಟಿನಲ್ಲೇ ಯೋಚನೆ ಮಾಡೋ ರೀತಿಯಲ್ಲಿ ಅದು, ಅಥವಾ ಇನ್ನೂ ಒಂದು 14-30 ಜಾಗಗಳನ್ನ 100 ಶವಗಳನ್ನು ಹೂತಿಟ್ಟಿದ್ದೀನಿ ಅಂತ ಏನು ಹೇಳಿದ್ದಾರೆ. ಸೊ ಇನ್ನೊಂದು 14 ಜಾಗಗಳನ್ನು ಕೂಡ ಮುಕ್ತಾಯವಾಗುವವರೆಗೂ ಕೂಡ ಅತ್ಯಂತ ಸ್ವಲ್ಪ ತಾಳ್ಮೆಯಿಂದ ಇರೋಣವಾ ಅಂತ ಅಲ್ವಾ? ಖಂಡಿತ ಅರುಣ್, ಆರಂಭದ ದಿವಸಗಳಲ್ಲಿ 1-2 ಸಿಗದಿದ್ದಂತಹ ಸಂದರ್ಭದಲ್ಲಿ 13 ಅಗಿಬೇಕಾ ಬೇಡವಾ ಅನ್ನುವಂಥ ಚರ್ಚೆಗಳು ಆಗ್ತಾ ಇತ್ತು. 13 ಮುಗಿದ ಮೇಲೆ ಮತ್ತೆ 3-4 ಜಾಗಗಳಲ್ಲಿ ಗುರುತಿಸುವಂತಹ ಪ್ರಕ್ರಿಯೆ ಮತ್ತು ಅಗೆದಂತಹ ಪ್ರಕ್ರಿಯೆ, ಇನ್ನು ಅದು ಸಮ ಬರ್ತದೆ. ಇನ್ನು ಬಾಕಿ ಇರುವಂಥದ್ದು 15 ಜಾಗ ಅನ್ನುವಂಥದ್ದು. ಇಷ್ಟ ಆಯ್ತಂತೆ, ಇನ್ನು ಎಲ್ಲವೂ ಆಗಿ ಬಿಡ್ಲಿ ಅನ್ನುವಂಥ ಚರ್ಚೆಗಳು ಕೂಡ ಸಾರ್ವಜನಿಕ ವಲಯದಲ್ಲಿ ಸಿಗ್ತಾ ಇದೆ. ಆದರೆ ರಿಸಲ್ಟ್ ಏನು ಅನ್ನುವಂಥದ್ದು ಕೂಡ ನಾವು ಇಲ್ಲಿ ಥಿಂಕ್ ಮಾಡಬೇಕು. ಅರ್ಧಕ್ಕರ್ಧದಷ್ಟು ಅಗದು ಆದರೂ ಕೂಡ ಸಮಾಧಿಯೂ ಸಿಕ್ಕಿಲ್ಲ, ಸಮಾಧಿಯ ಒಳಗೆ ಬುರುಡೆಯೂ ಸಿಕ್ಕಿಲ್ಲ, ಯಾವ ಮೂಳೆಯೂ ಸಿಕ್ಕಿಲ್ಲ ಅಂತಾದರೆ ಇಂತಹ ಲಕ್ಷಗಟ್ಟಲೆ ಖರ್ಚನ್ನು ಪ್ರತಿ ದಿವಸ ಮಾಡಬೇಕಾ ಅನ್ನುವಂಥದ್ದು ಈಗ ಇರುವಂತಹ ಪ್ರಶ್ನೆ. ಅದರ ಜೊತೆಗೆ ಬೇರೆ ಬೇರೆ ವ್ಯಕ್ತಿಗಳು ಬಂದು ಅವನಿಗೆ ಗೊತ್ತಿಲ್ಲ ನನಗೆ ಗೊತ್ತು ಅನ್ನುವಂಥ ಮಾತುಗಳನ್ನು ಆಡ್ತಾ ಇರೋದು, ಶವ ಹೂತವನಿಗೆ ಗೊತ್ತಿಲ್ಲ, ಆತನ ಜೊತೆಗಿದ್ದವರು ನಾವು, ಹಾಗಾಗಿ ನಾವು ಹೇಳ್ತೇವೆ ಅನ್ನುವಂಥದ್ದು. ಅದರ ಜೊತೆಗೆ ಹೊಸ ಸಾಮಾಜಿಕ ಹೋರಾಟಗಾರರು ಬಂದು ನಾನು ಒಂದು ಶವವನ್ನು ನೋಡಿದ್ದೇನೆ ಅನ್ನುವಂಥ ಒಂದು ದೂರು ಈಗಾಗಲೇ ಬಾಕಿ ಇದೆ, ಆ ವಿಚಾರಣೆ ಬಾಕಿ ಇದೆ. ಒಟ್ಟು 8 ಮಂದಿ ನಮಗೂ ಕೂಡ ಅವಕಾಶವನ್ನು ಕೊಡಿ ಜಾಗವನ್ನು ಗುರುತಿಸಲಿಕ್ಕೆ ಅಂತ ಹೇಳಿ ಬಂದಿದ್ದಾರೆ. ಈ ಮಾಸ್ಕ್ ಮ್ಯಾನ್ನ ಒಟ್ಟು 30 ಜಾಗ, 106 ಈ ಒಂದು ಹೆಣಗಳಿದೆ. ಈ ಹೆಣಗಳ ಕಳೆಬರ ಹೊರಗೆ ಬರಬೇಕು. ಆ ನಂತರ ಆ 8ಕ್ಕೆ ಮತ್ತೊಬ್ಬ ಸಾಮಾಜಿಕ ಹೋರಾಟಗಾರನಿಗೆ SIT ಹೋಗಬಹುದು ಅನ್ನುವಂಥದ್ದು. ಆದರೆ ಈಗಲೇ ಎಲ್ಲ ಮುಗೀತು ಅಂತೇಳಿ ಫೈನಲ್ ಡಿಸಿಷನ್ಗೆ ಬರಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲಾದರೂ ಸಿಗಬಹುದು, ಸಿಗದೆಯೂ ಇರಬಹುದು. ಆದರೆ ಮಾಡಬೇಕಾದ ಕೆಲಸವನ್ನು SIT ಮಾಡಲೇಬೇಕು. ಅದೇ ದಾರಿಯಲ್ಲಿ SIT ಇದೆ. AC ಅವರು ಮತ್ತು ಎಲ್ಲ ಅಧಿಕಾರಿ ಸಿಬ್ಬಂದಿಗಳ ತಂಡ, ಅರಣ್ಯ ಇಲಾಖೆಯ ತಂಡ, ತಜ್ಞ ವೈದ್ಯರು, ಫೋರೆನ್ಸಿಕ್ನ ಅಧಿಕಾರಿಗಳು ಇದರ ಹಿಂದೆನೇ ಕಳೆದ 20 ದಿವಸಗಳಿಂದ ಇದ್ದಾರೆ ಅನ್ನುವಂಥದ್ದು. ಎಲ್ಲರೂ ಕೂಡ ಈ ಒಂದು ಸಂಶೋಧನೆಯಲ್ಲಿ ತೊಡಗಿದ್ದಾರೆ. ಅರುಣ್.